ನಾನೊಂದು ಅಪ್ರಿಷಿಯೇಟ್ ಮಾಡಬೇಕು. ಗಿಲ್ಲಿಯವ್ರ ಬಗ್ಗೆ ನೀವು ಈಗ ಮಾತಾಡುವಂಥದ್ದು ತುಂಬ ಕಡೆ ನೋಡಿದೆ, ತುಂಬ ಜನರು ಕೂಡ ಅಂದರೆ ಗಿಲ್ಲಿಯವ್ರಿಗೆ ಒಳ್ಳೇದಾಗಲಿ ಅಂತ ನೀವು ಹೇಳ್ತೀರಾ. ಅವರಿಗೆ ಅವರ ಆಟದ ಬಗ್ಗೆ ಬಿಗ್ ಬಾಸ್ ಮನೇಲಿ ಏನೇ ಇರಲಿ ಹೊರಗೆ ಬಂದಮೇಲೆ ಅವರ ಆಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತೀರಾ. ಅವ್ರಿಗೆ ಇವತ್ತು ಇಷ್ಟೆಲ್ಲ ಜನ ಇಷ್ಟಪಟ್ಟಿರೋದನ್ನ ನೋಡಿ ನೀವು ಒಂದು ಕಂಗ್ರಾಟ್ಸ್ ಹೇಳ್ತೀರಾ. ಅಂದರೆ ತುಂಬ ಒಳ್ಳೆಯ ಮನಸ್ಸಿಂದ ನೀವು ಅವ್ರಿಗೆ ವಿಶ್ ಮಾಡಿದ್ದೀರಾ ಅಂತ. ಮ್ಯಾಮ್ ಇಲ್ಲ, ನಾನು ಮಾಡಲೇಬೇಕು. ಯಾಕಂತಂದರೆ ಅವ್ರು ಇವತ್ತು ಏನು ಪಡ್ಕೊಂಡಿದ್ದಾರೆ ಅದು ನಮ್ಮೆಲ್ಲರ ಕನಸು. ಇವತ್ತು ಅವ್ರಿಗೆ ಒಲಿದಿದೆ ಅದು. ಆಮೇಲೆ ಜನ ಸಂಪಾದನೆ ನೀವು ಏನು ಬೇಕಾದರೂ ಮಾಡ್ಬೋದು, ಯಾರ್ದಾದ್ರೂ ತಲೆ ಹೊಡೆದು ದುಡ್ಡು ಸಂಪಾದನೆ ಮಾಡ್ಬೋದು, ಆಸ್ತಿ ಸಂಪಾದನೆ ಮಾಡ್ಬೋದು. ಆದರೆ ಜನ ಸಂಪಾದನೆ ಅಷ್ಟು ಸುಲಭ ಇಲ್ಲ. ಇವತ್ತಿದೊಂದು ಶೋ, ಎಂಟರ್ಟೈನ್ಮೆಂಟ್ ಮುಖಾಂತರ ಜನಗಳನ್ನು ಗಿಲ್ಲಿಯವರು ರಂಜಿಸಿದ್ದಾರೆ. ಅವರು ಇವತ್ತು ಇಷ್ಟು ಪ್ರೀತಿನ ಪಡ್ಕೊಂಡಿದ್ದಾರೆ. ಅದು ನನ್ನ ಕನಸು ಕೂಡ ಹೌದು. ಇನ್ನು ನಾನು ಬಹುಶಃ ಇನ್ನು ಮುಂದೆ ಆ ಮಟ್ಟಿಗೆ ನಾವು ಹೋಗ್ತೀವೋ ಏನೋ ಗೊತ್ತಿಲ್ಲ, ಮಹಾಕಾಲ ಆಶೀರ್ವಾದ. ಆದರೆ ನಾನು ಗಿಲ್ಲಿಯವ್ರಿಗೆ ಅದನ್ನು ತುಂಬ ಹೆಮ್ಮೆ ಇದೆ ಅದ್ರ ಬಗ್ಗೆ. ಮತ್ತು ನಾನು ಅವ್ರಿಗೆ ಈ ಮೂಲಕ ಮತ್ತೆ ಹೇಳ್ತೀನಿ, ನಾನು ಗಿಲ್ಲಿಯವರು ಇಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದಾರೆ, ಅದು ಭಾಳ ಕಷ್ಟ. ಸೊ ಏನು ಸಂಪಾದನೆ ಮಾಡಿದ್ದಾರೆ ಅವರು ತುಂಬ ಜವಾಬ್ದಾರಿಯಿಂದ ಪ್ರೀತಿಯಿಂದ ಅದನ್ನ ಉಳಿಸ್ಲಿ ಬೆಳೆಸಲಿ. ಯಾಕಂದರೆ ಜನಗಳು ಅವ್ರನ್ನ ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂತ ಅಂದಾಗ ಇವತ್ತು ಎಂಟರ್ಟೈನ್ಮೆಂಟ್ ಮುಖಾಂತರ ಅವ್ರು ಮಾಡಿರೋದು, ಅದ್ರ ಬಗ್ಗೆ ಹೆಮ್ಮೆ ಇದೆ. ಮತ್ತು ಅವರ ಎಫರ್ಟ್ಸ್ ಏನಿದೆ ಅದಕ್ಕೆ ನ್ಯಾಯ ದೊರಕಿದೆ, ಅದ್ರ ಬಗ್ಗೆ ಹೆಮ್ಮೆ ಇದೆ.